ವೀಕ್ಷಕರೇ, ಇತ್ತೀಚೆಗೆ ಇಡೀ ದೇಶದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ, ಮುಂದಿನ ತಿಂಗಳು ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬುತ್ತೆ. ಆ 75 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರ? ನಿಜಕ್ಕೂ ಕೂಡ ಬಿಜೆಪಿಯಲ್ಲಿರ್ತಕ್ಕಂಥ ಒಂದು ಅಲಿಖಿತ ನಿಯಮದ ಪ್ರಕಾರ 75 ವರ್ಷ ತುಂಬಿದಂತಹ ಪ್ರತಿಯೊಬ್ಬ ನಾಯಕ ತನ್ನ ಹುದ್ದೆಯನ್ನ ತೊರೆಯಬೇಕು. ಆ ಮೂಲಕ ಬೇರೆಯ ಯುವ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವ ಒಂದು ನಿಯಮವನ್ನ ಏನು ಬಿಜೆಪಿ ಮಾಡ್ಕೊಂಡಿದೆ. ಈ ನಿಯಮವನ್ನ ಈ ನರೇಂದ್ರ ಮೋದಿ ಕೂಡ ಪಾಲಿಸ್ತಾರ ಅನ್ನುವ ಚರ್ಚೆಗಳು ನಡೀತಿದ್ದಾವೆ. ಈ ಚರ್ಚೆಗೆ ಒಂದು ವೇಗವನ್ನ ಕೊಟ್ಟಿದ್ದು RSS ನ ಪ್ರಮುಖ ಮೋಹನ್ ಭಾಗವತ್ ಇತ್ತೀಚೆಗೆ ಕೊಟ್ಟಂತಹ ಒಂದು ಹೇಳಿಕೆ. ಹೌದು, ಮೋಹನ್ ಭಾಗವತ್ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಟ್ಟರು. 75 ವರ್ಷದ ನಿಯಮ ಪ್ರತಿಯೊಬ್ಬ ಬಿಜೆಪಿ ನಾಯಕನಿಗೂ ಅನ್ವಯಿಸುತ್ತೆ. ಆ ಮೂಲಕ 75 ವರ್ಷ ತುಂಬಿದಂತಹ ಪ್ರತಿಯೊಬ್ಬ ನಾಯಕ ಕೂಡ ತಮ್ಮ ಅಧಿಕಾರವನ್ನ ಬೇರೆಯವರಿಗೆ ಹಸ್ತಾಂತರ ಮಾಡಬೇಕು ಅನ್ನುವ ಮೂಲಕ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬಹುದು ಅನ್ನುವ ಚರ್ಚೆಯನ್ನ ಮೋಹನ್ ಭಾಗವತ್ ಹುಟ್ಟಾಕಿದ್ರು. ಅದಾದ ನಂತರ ರಾಷ್ಟ್ರ ಮಟ್ಟದ ವಿರೋಧ ಪಕ್ಷಗಳು ನರೇಂದ್ರ ಮೋದಿ ಅವರ ವಿರುದ್ಧ ಮುಗಿಬಿದ್ವು. ನರೇಂದ್ರ ಮೋದಿ ಅವರೇ, ನಿಮ್ಮ ಸಂಘ ಪರಿವಾರದ ಪ್ರಮುಖರು ಹೇಳಿದರೆ ನೀವು ಸೂಟ್ ಕೇಸನ್ನು ರೆಡಿ ಮಾಡ್ಕೊಳ್ಳಿ, ನೀವು ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಒಂದು ಸಮಯ ಬಂದಾಯ್ತು ಅನ್ನುವ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಬಿಜೆಪಿಯ ಒಂದು ಕಾರ್ಯಕರ್ತರ ಪಾಲಿಗೆ ಒಂದು ರೀತಿ ಆಘಾತವನ್ನ ತಂದಿಟ್ಟಿದ್ರು. ಹಾಗಾದ್ರೆ ನಿಜಕ್ಕೂ ನರೇಂದ್ರ ಮೋದಿ 75 ವರ್ಷ ತುಂಬಿದ ಸಂದರ್ಭದಲ್ಲಿ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರ? ಬಿಜೆಪಿಯಲ್ಲಿ ಯಾಕೆ 75ರ ಈ ಅಲಿಖಿತ ನಿಯಮವನ್ನ ಜಾರಿ ತಂದ್ರು? ಯಾವ ಸಂದರ್ಭದಲ್ಲಿ ಈ ಅಲಿಖಿತ ನಿಯಮ ನಿಜಕ್ಕೂ ಕೂಡ ಬಿಜೆಪಿಯಲ್ಲಿ ಜಾರಿಗೆ ಬಂತು ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 2014ರ ಲೋಕಸಭಾ ಚುನಾವಣೆಯ ಸಂದರ್ಭ. ಇಡೀ ದೇಶ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿಗೆ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ ಬಹುದೊಡ್ಡ ಮಟ್ಟದ ಒಂದು ಬೆಂಬಲವನ್ನ ಕೊಡೋದ್ರ ಮೂಲಕ NDA ಮೈತ್ರಿಕೂಟದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಅದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲಿದ್ದಂತಹ ಹಿರಿಯ ನಾಯಕರನ್ನ ಸಂಪುಟದಿಂದ ಹೊರಗಿಡ್ಲಾಯ್ತು. ಅದಕ್ಕೆ ಪ್ರಮುಖ ಕಾರಣ ಕೊಟ್ಟಿದ್ದು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದು, ಬಿಜೆಪಿಯಲ್ಲಿ 75 ವರ್ಷ ತುಂಬಿದಂತಹ ಯಾವ ನಾಯಕನಿಗೂ ಕೂಡ ಅಧಿಕಾರವನ್ನ ಕೊಡೋದಿಲ್ಲ, ಆ ಮೂಲಕ ಯುವ ಮುಖಗಳಿಗೆ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ ಅನ್ನುವ ಒಂದು ಮಾತನ್ನ ಹೇಳೋದ್ರ ಮೂಲಕ ಬಿಜೆಪಿಯ ಭೀಷ್ಮ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ, ಹಾಗೆ ಇನ್ನೊಬ್ರು ಪ್ರಮುಖ ಮುರಳಿ ಮನೋಹರ್ ಜೋಶಿ ಇನ್ನಿತರ ನಾಯಕರನ್ನ ಆ ಒಂದು ನರೇಂದ್ರ ಮೋದಿ ಅವರ ಮೊದಲ ಸಂಪುಟದಿಂದ ದೂರ ಇಟ್ಟರು ಅಂದ್ರೆ ತಪ್ಪಾಗೋದಿಲ್ಲ. ಹಾಗಾದ್ರೆ ನಿಜಕ್ಕೂ ಕೂಡ ಬಿಜೆಪಿ ಈ ರೀತಿಯ ನಿಯಮವನ್ನ ಮಾಡ್ಕೊಂಡಿದ್ದಾದ್ರು ಯಾಕೆ? ಇದು ಬಿಜೆಪಿಯ ಸಂವಿಧಾನದಲ್ಲಿ ಇಲ್ಲದೆ ಹೋದ್ರೂ ಕೂಡ ಬಿಜೆಪಿಯ ನಾಯಕರು ಈ ಒಂದು ನಿಯಮವನ್ನ ಚಾಚು ತಪ್ಪಿಸದೆ ಪಾಲಿಸ್ತಾ ಬಂದಿರತಕ್ಕಂಥದ್ದು ಯಾಕೆ ಅನ್ನುವ ಪ್ರಶ್ನೆಗಳು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರಲ್ಲಿ ಹಾಗೂ ದೇಶದ ಮತದಾರರಲ್ಲಿ ಉಟ್ಕೊಂಡಿರೋ ಪ್ರಶ್ನೆ. ಇದಕ್ಕೆ ಪ್ರಮುಖ ಕಾರಣ ಕೂಡ ಇದೆ. ಯಾವಾಗ ನರೇಂದ್ರ ಮೋದಿ ಅವರು 2014ರ ಚುನಾವಣೆಯ ನಂತರ ದೇಶದ ಪ್ರಧಾನಿ ಆಗ್ತಾರೆ, ಆಗ ಈ ಮುರಳಿ ಮನೋಹರ್ ಜೋಶಿ, ಲಾಲ್ ಕೃಷ್ಣ ಅಡ್ವಾಣಿ, ಯಶವಂತ್ ಸಿಂಗ್ ಈ ತರದ ಹಿರಿಯ ನಾಯಕರನ್ನ ತಮ್ಮ ಸಂಪುಟಕ್ಕೆ ತೆಗೆದುಕೊಳ್ಳದೆ ಅವರನ್ನ ಅಧಿಕಾರದಿಂದ ದೂರ ಇಡ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಬಿಜೆಪಿಯ 75 ವರ್ಷದ ಒಂದು ನಿಯಮ ಅಂತಕ್ಕಂಥದ್ದನ್ನ ಮೇಲ್ನೋಟಕ್ಕೆ ಹೇಳ್ತಾರೆ. ಆದ್ರೆ ನಿಜಕ್ಕೂ ಕೂಡ ಈ ನಿಯಮವನ್ನು ಹಾಕಿದ್ಯಾಕೆ? ಇದರ ಹಿಂದೆ ಒಂದು ಪ್ರಬಲವಾದ ಕಾರಣ ಕೂಡ ಇದೆ ಸ್ನೇಹಿತರೆ. ಅದೇನಂದ್ರೆ, ಈಗಾಗಲೇ ನರೇಂದ್ರ ಮೋದಿ ಅವರಿಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿರ್ತಕ್ಕಂಥ ಅಡ್ವಾಣಿ ಅವರನ್ನಾಗಿರ್ಬೋದು, ಮುರಳಿ ಮನೋಹರ್ ಜೋಶಿ ಅವರನ್ನಾಗಿರ್ಬೋದು, ಯಶವಂತ್ ಸಿನ್ಹಾ ಅವರನ್ನಾಗಿರ್ಬೋದು ಸಂಪುಟಕ್ಕೆ ತೆಗೆದುಕೊಂಡಿದ್ದೆ ಆದ್ರೆ ಆ ಒಂದು ಹಿರಿಯ ನಾಯಕರಿಗೆ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೆಲವೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸಗಳಿಗೆ ನಿರ್ದೇಶನವನ್ನ ಕೊಡಬೇಕಾಗುತ್ತೆ. ತನಗಿಂತ ಹಿರಿಯರಾಗಿರ್ತಕ್ಕಂಥ ಈ ನಾಯಕರಿಗೆ ನಾನು ನಿರ್ದೇಶನ ಕೊಡೋದು ಅಷ್ಟು ಸರಿಯಾಗಲ್ಲ ಅನ್ನುವ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ, ಈ ಹಿರಿಯರನ್ನು ಒಳಗೊಂಡಂತಹ ಒಂದು ಮಾರ್ಗದರ್ಶಕ ಮಂಡಳಿ ಅಂತಕ್ಕಂಥ ಒಂದು ಮಂಡಳಿಯನ್ನು ರಚನೆ ಮಾಡೋದ್ರ ಮೂಲಕ ಆ ಹಿರಿಯ ಬಿಜೆಪಿಯ ನಾಯಕರೇನಿದ್ರು ಅವರನ್ನೆಲ್ಲರನ್ನೂ ಕೂಡ ಆ ಮಾರ್ಗದರ್ಶಕ ಮಂಡಳಿಗೆ ನೇಮಕವನ್ನ ಮಾಡ್ತಾರೆ. ಆ ಮೂಲಕ ಏನು ಹಿಂದೆ
ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಉಪ ಪ್ರಧಾನಿಯಾಗಿ ಅಡ್ವಾಣಿ ಅವರು ಅಧಿಕಾರವನ್ನು ಅನುಭವಿಸಿದ್ರು ಹಾಗೂ ಮುರಳಿ ಮನೋಹರ್ ಜೋಶಿ ಇನ್ನಿತರ ಬಿಜೆಪಿ ಹಿರಿಯ ನಾಯಕರು ಅತ್ಯಂತ ಅನುಭವವನ್ನ ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಹೊಂದಿದ್ರು. ಅವರ ಅನುಭವದ ಲಾಭವನ್ನ ಪಡೆಯುವ ಪ್ರಯತ್ನಕ್ಕೆ ನರೇಂದ್ರ ಮೋದಿ ಅವರು ಕೈ ಹಾಕ್ತಾರೆ. ಹಾಗಾದ್ರೆ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಬಹುದಿತ್ತಲ್ಲ ಅನ್ನುವ ಪ್ರಶ್ನೆಗಳು ಹುಟ್ಕೊಳ್ಳೋದು ಸಹಜ. ಆದ್ರೆ ತನಗಿಂತ ಹಿರಿಯರಾಗಿರ್ತಕ್ಕಂಥ ನಾಯಕರಿಗೆ ನಾನು ಯಾವುದೇ ರೀತಿಯ ಒಂದು ಡೈರೆಕ್ಷನ್ ಅನ್ನ ಕೊಡೋದು ಸರಿಯಾಗಲ್ಲ, ಅವ್ರ ಹತ್ರ ನಾನು ಕೆಲಸ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೆ ನರೇಂದ್ರ ಮೋದಿ ಅವರು ತಮ್ಮ ಪಕ್ಷದ ಮೇಲೆ ಒಂದು ಈ ರೀತಿಯ ಅಲಿಖಿತ ನಿಯಮನ್ನ ಏರಿದ್ರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ. ಈ ತನಗಿಂತ ವಯಸ್ಸಿನಲ್ಲಿ ಕಿರಿಯರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಕೈ ಕೆಳಗೆ ಒಂದು ಖಾತೆಗಳನ್ನು ನಿರ್ವಹಿಸೋದು ಈ ಹಿರಿಯ ನಾಯಕರಿಗೆ ಮಾಡಿದಂತಹ ಒಂದು ಅವಮಾನ ಅನ್ನೋ ಕಾರಣಕ್ಕೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಅವರಿಗೆ ಮಾರ್ಗದರ್ಶಕ ಮಂಡಳಿ ಅಂತಕ್ಕಂಥ ಒಂದು ಮಂಡಳಿಯನ್ನ ನೇಮಕ ಮಾಡಿ ಸರ್ಕಾರ ಯಾವ ರೀತಿ ಆಡಳಿತವನ್ನ ನಡೆಸಬೇಕು, ಪಕ್ಷ ಸಂಘಟನೆಗೆ ಏನೆಲ್ಲ ಒಂದು ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನುವ ಮಾರ್ಗದರ್ಶನವನ್ನ ನರೇಂದ್ರ ಮೋದಿ ಅವರಿಗೆ ಮಾಡಬೇಕು ಅನ್ನುವ ನಿಯಮಕ್ಕೆ ಈ ಒಂದು ಹಿರಿಯರನ್ನ ಆ ಒಂದು ಮಾರ್ಗದರ್ಶಕ ಮಂಡಳಿಗೆ ಸೇರಿಸಲಾಗುತ್ತೆ. ಹಾಗಾದ್ರೆ ನರೇಂದ್ರ ಮೋದಿ 75 ವರ್ಷ ಆದ್ಮೇಲೆ ರಾಜೀನಾಮೆ ಕೊಡ್ತಾರ? ಸ್ನೇಹಿತರೆ, ನಿಜಕ್ಕೂ ಕೂಡ ಸದ್ಯಕ್ಕೆ ಅತ್ಯಂತ ಪ್ರಬಲ ಪ್ರಧಾನಿಯಾಗಿ ಹೊರಹೊಮ್ಮಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಮುಖವನ್ನೇ ನೋಡಿ ದೇಶದ ಮತದಾರರು ಈ ಬಾರಿಯೂ ಕೂಡ NDAಯನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅರ್ಧದಲ್ಲೇ ನಿಜಕ್ಕೂ ಮೋದಿ ತಮ್ಮ ಅಧಿಕಾರವನ್ನ ತ್ಯಾಗ ಮಾಡ್ತಾರ ಅನ್ನೋ ಪ್ರಶ್ನೆಯನ್ನು ನೋಡೋದಾದ್ರೆ ಇದು ಸದ್ಯಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಮಾತು ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತದವೆ. ಒಂದ್ ಕಡೆ ಕರ್ನಾಟಕದ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರ ವಿಚಾರದಲ್ಲಿ ಈಗಾಗಲೇ ಈ 75ರ ವಯಸ್ಸಿನ ಒಂದು ನಿಯಮವನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರು ಮುರಿದಿರೋದನ್ನ ನಾವು ನೋಡಿದ್ದೀವಿ. ಇದೇ ರೀತಿ ಯಡಿಯೂರಪ್ಪನವರ ರೀತಿಯಲ್ಲಿನೇ ನರೇಂದ್ರ ಮೋದಿ ಅವರನ್ನು ಕೂಡ ಪ್ರಧಾನಮಂತ್ರಿಯಾಗಿ ಮುಂದುವರಿಸೋ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಒಂದು ಅವಧಿ ಮುಗಿಯೋವರೆಗೂ ಅಂದ್ರೆ 2029ರ ಚುನಾವಣೆ ಬರೋವರೆಗೂ ಕೂಡ ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ನಡೆಸೋದು ಬಹುತೇಕ ಫಿಕ್ಸ್ ಅನ್ನುವ ಒಂದು ಲೆಕ್ಕಾಚಾರಗಳು ಕೂಡ ಈಗ ಕೇಳಿ ಬರ್ತದವೆ. ನಿಜಕ್ಕೂ ಕೂಡ ನರೇಂದ್ರ ಮೋದಿ ಅವರಾದ್ಮೇಲೆ ಅವರ ಉತ್ತರಾಧಿಕಾರಿ ಯಾರು ಅನ್ನುವ ಚರ್ಚೆಗಳು ನಡೀತಿದಾವೆ. ಇನ್ನೊಂದ್ ಕಡೆ ಮೋದಿ ಅವರು ರಾಜೀನಾಮೆಯನ್ನ ಕೊಡಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಇಡೀ ದೇಶದ ಮತದಾರರು ಅಂದ್ರೆ ಬಿಜೆಪಿ ಹಾಗೂ NDA ಪರವಾಗಿ ಏನು ಮತವನ್ನ ಚಲಾಯಿಸಿದ್ರು ಆ ಮತದಾರರು ಕೇವಲ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ ಆಗ್ತಾರೆ ಅನ್ನೋ ಕಾರಣಕ್ಕೆ NDA ಮೈತ್ರಿಕೂಟವನ್ನ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ರು. ಈ ಮತದಾರರ ಒಂದು ಆಶಯಕ್ಕೆ ವಿರುದ್ಧವಾದಂತಹ ನಿರ್ಧಾರವನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರು ತೆಗೆದುಕೊಳ್ತಾರ ಅನ್ನುವ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದ್ರು ಕೂಡ ಬಹುತೇಕ ನರೇಂದ್ರ ಮೋದಿ ಅವರು ತಮ್ಮ ಏನು ಪ್ರಧಾನಿ ಹುದ್ದೆಯನ್ನ ಸದ್ಯಕ್ಕೆ ತ್ಯಾಗ ಮಾಡ್ತಕ್ಕಂಥ ಯಾವ ಮನಸ್ಥಿತಿಯಲ್ಲೂ ಇಲ್ಲ. ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಈ ರೀತಿಯ ಒತ್ತಾಯವನ್ನ ಮಾಡೋಲ್ಲ ಅನ್ನುವ ಒಂದು ಸ್ಪಷ್ಟ ಸುಳಿವುಗಳು ಸಿಗೋದ್ರ ಮೂಲಕ ಏನು ಮೋಹನ್ ಭಾಗವತ್ ಒಂದು ಹೊಸ ಚರ್ಚೆಯನ್ನ ಇಡೀ ದೇಶಾದ್ಯಂತ ಹುಟ್ಟು ಹಾಕಿದ್ರು. ಆ ಚರ್ಚೆಗೆ ಯಾವುದೇ ಒಂದು ರೀತಿಯ ಅರ್ಥ ಸಿಗೋ ಸಾಧ್ಯತೆಗಳು ಕಡಿಮೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ 75 ವರ್ಷ ತುಂಬಿದ ನಂತರ ನರೇಂದ್ರ ಮೋದಿ ತಮ್ಮ ಅಧಿಕಾರವನ್ನ ತ್ಯಾಗ ಮಾಡ್ತಾರ? ಆ ಮೂಲಕ ಬಿಜೆಪಿಯ ಅಲಿಖಿತ ನಿಯಮ ತನಗೂ ಕೂಡ ಅನ್ವಯವಾಗುತ್ತೆ ಅನ್ನುವ ಲೆಕ್ಕವನ್ನಿಟ್ಕೊಂಡು ದೇಶಕ್ಕೆ ಹೊಸ ಪ್ರಧಾನಿಯನ್ನ ನೇಮಕ ಮಾಡೋ ಸಾಧ್ಯತೆಗಳಿದಾವ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.